ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರು ಹಾಗೆ ತೀರ್ಥಹಳ್ಳಿ ಶಾಸಕರಾಗಿರುವಂಥ ಆರ್ಗ ಜ್ಞಾನೇಂದ್ರ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗಿದೆ, ಏನು ಹೇಳ್ತೀರಾ ಸರ್? ಇಲ್ಲ ಸರ್, ಭಾಳ ಜನ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಕಾದಿದ್ದರು ಈ ಬಜೆಟ್ ಏನಾಗ್ತದೆ ಅಂತ. ನನಗಿವತ್ತು ಅತ್ಯಂತ ಸಂತೋಷ ಆಗಿದೆ. ಕೇಂದ್ರದ ಬಜೆಟ್ಟು ಜನಮುಖಿಯಾಗಿರ್ತಕ್ಕಂಥ ಬಜೆಟ್ಟು, ರೈತರಿಗೆ, ಮಧ್ಯಮ ವರ್ಗಕ್ಕೆ ತುಂಬ ದೊಡ್ಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ, ನಾವು 10 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಡ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ವಿ, ನಾವು ಒತ್ತಡನೂ ಹಾಕಿದ್ವಿ. ಬಟ್ ನಮ್ಮ ಬೇಡಿಕೆಗೆ ಅಂತ ಹೆಚ್ಚು 12 ಲಕ್ಷ ರೂಪಾಯಿ ಜೀರೋ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇವತ್ತು ಘೋಷಣೆ ಮಾಡಿದ್ದಾರೆ. ಎಲ್ಲ ಪ್ರೌಢಶಾಲೆಗಳಿಗೆ, ಬಡವರ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳು ಓದ್ತಾ ಇರುವಂಥ ಪ್ರೌಢಶಾಲೆಗೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಹೊರಗಡೆ ನೋಡೋರಿಗೆ ಇದೇನಿದು ಅಂತ, ನಮ್ಗೆ ಅರ್ಥ ಆಗುತ್ತೆ ಇದು ಏನು ಅಂತ ಹೇಳಿ. ಟೆಕ್ನಿಕಲ್ ಎಜುಕೇಷನ್ ಇವತ್ತು ಶಿಕ್ಷಣದಲ್ಲಿ ತಾಂತ್ರೀಕರಣ ಏನಾಗ್ತಾ ಇದೆ ಅದಕ್ಕೆ ತುಂಬ ಸಹಾಯಕ ಆಗುತ್ತೆ. ಸ್ಮಾರ್ಟ್ ಕ್ಲಾಸ್ ನಡೆಸಲಿಕ್ಕಾಗಲ್ಲ ಇವತ್ತು ಹಳ್ಳಿಗಳಲ್ಲಿ. ಈ ರೀತಿ ಕೊಟ್ಟರೆ, ಇಂಟರ್ನೆಟ್ ಕನೆಕ್ಷನ್ ಕೊಟ್ಟರೆ ಅವೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಿಮಿಟನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಿದ್ದಾರೆ. ಬದಿ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲ ಕೊಟ್ಟಿದ್ದಾರೆ. ಕ್ಯಾನ್ಸರ್ ಪೀಡಿತರಿಗೆ ಡೇ ಕೇರ್ ಸೆಂಟರ್ಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ಆದ್ಯತೆ, ಇವತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಬಡವರು, ಸಾಮಾನ್ಯ ಜನರಿಗೆ ಇದು ಮರೀಚಿಕೆ ಆಗಿದೆ. ಟ್ರೀಟ್ಮೆಂಟೇ ಇಲ್ಲೇನೋ ಸತ್ತೋಗ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಈ ಕಡೆ ಗಮನಿಸಿರುವಂಥದ್ದು ಅತ್ಯಂತ ಒಳ್ಳೆಯದಾಗಿದೆ. ಮತ್ತು ಜೀವರಕ್ಷಕ ಔಷಧಿಗಳಿಗೆ ಇದನ್ನು ತೆಗೆದುಹಾಕಿದ್ದಾರೆ, ಸುಂಕವನ್ನು. ಭಾಳ ಒಳ್ಳೆಯದಾಗ್ತದೆ. ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡದೆ ಬಿಹಾರ, ಆಂಧ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಸರ್. ಆರೋಪ ಮಾಡೋರು ಏನು ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಆರೋಪ ಮಾಡೋದು, ಬಾಯಿಗೆ ಬಂದಂಗೆ ಟೀಕೆ ಮಾಡ್ಕೊಂತ ಕೇಂದ್ರ ಸರ್ಕಾರವನ್ನು ಓಡಾಡ್ತಾ ಇದೆ. ಇವರು ಹೋಗಿ ಕೂತ್ಕೊಂಡು ಇಂಥದ್ದು ಬೇಕು, ಇಂಥ ಪ್ರಾಜೆಕ್ಟ್ ಬೇಕು, ಹೋಗಿ ಹೇಳಬೇಕಲ್ಲ ಸರ್. ಎಲ್ಲಿ ಹೇಳ್ತಾ ಇದ್ದಾರೆ? ನಿಜವಾಗ್ಲೂ ಕೂಡ ನಷ್ಟ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನ ಕಡೆಯಿಂದ ನಷ್ಟ ಆಗ್ತಾಯಿದೆ. ಈಗ ಆಂಧ್ರದವ್ರು ಕೇಳಿದ್ದಾರೆ, ಬಿಹಾರದವ್ರು ಕೇಳಿದ್ದಾರೆ, ನಮ್ಗೆ ಇಂಥದ್ದು ತೀರಾ ಅವಶ್ಯಕತೆ ಇದೆ ಕೊಡಿ ಅಂತೇಳಿ ಹೇಳಿ ಕೊಟ್ಟಿದ್ದಾರೆ. ಇವ್ರು ಕೇಳಿಯೂ ಕೂಡ ನಿರಾಕರಿಸಿದ್ರೆ ಹೇಳಬೇಕು. ಇದಲ್ಲ, ನಾವು 4 ಲಕ್ಷ ಕೋಟಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದೀವಿ, ನಮ್ಗದನ್ನು ಕೊಡೋದಿಲ್ಲ. ಅರೇ ದೇವರೇ, ನಿಮಗೆ ಕೊಟ್ಟಂಥ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡಲಿಲ್ಲ ನೀವು. ಇನ್ನು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಲ್ಯಾಂಡ್ ಅಕ್ವಿಷನ್ ಮಾಡಿ ನೀವು ಅದನ್ನ ಸ್ಪೀಡಪ್ ಆಗಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇಲ್ಲ. ಬೋಗಸ್ ಬಜೆಟ್ ಅಂತಲೂ ಆರೋಪ ಮಾಡಿದ್ದಾರೆ ಸರ್. ಬೋಗಸ್ಸು ಇವ್ರು ಮಾಡೋ ಬಜೆಟ್, ಕಾಂಗ್ರೆಸ್ನವ್ರು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಬಜೆಟ್ ಬೋಗಸ್ಸು. 25 ಕೋಟಿ SC STಗೆ ಮೀಸಲಾಗಿಡ್ತೀನಿ ಅಂತೇಳಿ ಹೇಳಿದಂಥವ್ರು ಇವತ್ತು ಪೂರ್ತಿನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಮಾಡಿದ್ರಲ್ಲ, ಇದು ಬೋಗಸ್ ಅಲ್ವಾ? ಇದು ಇವತ್ತು ನಮಗೆ ವಿದ್ಯುತ್ತನ್ನು ಉಚಿತ ಕೊಡ್ತೀನಿ ಅಂತೇಳಿ 3 ಸಾರಿ ವಿದ್ಯುತ್ತನ್ನು ಧಾರಣೆ ಜಾಸ್ತಿ ಮಾಡಿದ್ರಲ್ಲ, ಇದು ಬೋಗಸ್ ಅಲ್ವಾ? ಇದು ಲಿಕ್ಕರ್ ರೇಟ್ ಅಂತೂ 3-4 ಸಾರಿ ಜಾಸ್ತಿ ಆಯಿತು ಬಿಡಿ. ಅದು ಹೀಗೆ ಇವತ್ತು ವಿದ್ಯುತ್ ಇಲಾಖೆ ನಷ್ಟದಲ್ಲಿದೆ. KSRTC ಬಸ್ಸಿನ ಧಾರಣೆ ಜಾಸ್ತಿ ಮಾಡಿದ್ರು, ಸಾಮಾನ್ಯ ಜನ ಗಂಡಸರು ಓಡಾಡೋ ಪರಿಸ್ಥಿತಿಯಲ್ಲಿಲ್ಲ. ಹೆಣ್ಮಕ್ಳಿಗೆ ಫ್ರೀ, ಅದು ಗಂಡ ಪಕ್ಕಕ್ಕೆ ಕೂತ್ಕೊಂಡು ಅವನ ಹತ್ರ 2 ಪಟ್ಟು ವಸೂಲಿ ಮಾಡಿದ್ರೆ ಇದು ಬೋಗಸ್ ಅಲ್ಲದೆ ಇನ್ನೇನು ಬಜೆಟ್ ಹೇಳಿ? ಇದನ್ನು ಬೋಗಸ್ ಅನ್ಬೇಕು. ಕೇಂದ್ರ ಸರ್ಕಾರ ನುಡಿದಂತೆ ನಡ್ಕೊಂಡಿದೆ. ಸಾಮಾನ್ಯ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಬಜೆಟ್ ಮಾಡಿದೆ. ನಿಮ್ಮ ಅನಿಸಿಕೆ ಸರ್ ಈ ಬಜೆಟ್? ಖಂಡಿತ ಸರ್, ನನಗೆ ನನ್ನ ಪಕ್ಷದ ಸರ್ಕಾರ ಅಂತೇಳಿ ಹೇಳಿ ನಾನು ಸ್ತುತಿ ಮಾಡಲಿಕ್ಕೆ ನಾನು ತಯಾರಿಲ್ಲ. ನಾನು ನನ್ನ ಸಾರ್ವಜನಿಕ ಜೀವನದ 50 ವರ್ಷವನ್ನು ಮುಗಿಸ್ತಾ ಇದ್ದೀನಿ. ಇಂಥದ್ರಲ್ಲಿ ನೋಡಿದಾಗ ನನಗೆ ಈ ಬಜೆಟ್ ಸಮಾಧಾನ ಕೊಟ್ಟಿದೆ. ಒಂದು ರಾಜ್ಯದ ಅಭಿವೃದ್ಧಿಗೆ ಬಹಳ ವೇಗವನ್ನು ಇವತ್ತು ಕೊಡಲಿಕ್ಕೆ ಅನೇಕ ಅಂಶಗಳು ಅದರಲ್ಲಿದ್ದಾವೆ. ಹೇಳ್ತಾ ಇದ್ದಾರೆ 2047ರಲ್ಲಿ ನಂಬರ್ 1 ದೇಶ ಮಾಡ್ತೀವಿ, ವಿಕಸಿತ ಭಾರತ್ ಮಾಡ್ತೀನಿ ಅಂತ. ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಡೀತಾ ಇದೆ. ಸದ್ಯದಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರ ಮಾಡ್ತೀನಿ ಅಂತೇಳಿ ಹೇಳಿ ಘೋಷಣೆ ಮಾಡ್ತಾಯಿದ್ರು. ಬರೀ ಘೋಷಣೆ ಅಲ್ಲ, ಈಗ ಕೊಡ್ತಾ ಇದ್ದಾರೆ. ಮತ್ತು ನಾಗರಿಕರಿಗೆ ಒಂದು ಶುದ್ಧ ಕುಡಿಯೋ ನೀರನ್ನು ಕೊಡ್ತೀನಿ ಅಂತ 19ನೇ ಇಸ್ವಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಮೋದಿ ಹೇಳಿದರು. ಇವತ್ತು ಅದನ್ನ ಸರಿ ಮಾಡಿದ್ದಾರೆ. JJM ಮತ್ತು ಬಹುಗ್ರಾಮ್ ಕುಡಿಯೋ ನೀರಿನಿಗೆ ಈಗ 28ನೇ ಇಸ್ವಿವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಈಗ 20 ಜನ ಕುಟುಂಬಗಳಿರ್ತಕ್ಕಂಥ ಏರಿಯಾಗಳಿಗೆ JJM ಕನೆಕ್ಷನ್ ಕೊಡ್ತಿದ್ರು. ಈಗ 1
ಕುಟುಂಬ ಇರ್ತಕ್ಕಂಥ ಏರಿಯಾಕ್ಕೂ ಶುದ್ಧ ಕುಡಿಯೋ ನೀರನ್ನ ಕನೆಕ್ಷನ್ ಕೊಡಲಿಕ್ಕೆ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ತುಂಬ ಒಳ್ಳೆಯದು. ಈಗ ಬಿಜೆಪಿಯಲ್ಲಿ ಬಣ ಬಡಿದಾಟಗಳು ಜಾಸ್ತಿ ಆಗಿದೆ. ಬಣ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿಲ್ವಾ ಸರ್? ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ನಾನು ನಮ್ಮ ಮಿತ್ರರನ್ನು ಕೇಳ್ತಾ ಇದ್ದೀನಿ, ನಿಮಗೆ ಅಸಮಾಧಾನಗಳು ಇರ್ಬೋದು. ಇಷ್ಟೊಂದು ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ದೇಶ ಪಕ್ಷ ಇದು, ಜಗತ್ತಿನಲ್ಲೇ ನಂಬರ್ 1 ನಮ್ಮ ಸದಸ್ಯತ್ವ ಸಂಖ್ಯೆಯಲ್ಲಿ. ಇಂಥ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರೋದು ಸಹಜ. ಪ್ರಜಾತಂತ್ರದಲ್ಲಿ ಕೂತ್ಕೊಂಡು ಮಾತನಾಡಿ ಸಾಲ್ವೇಷನ್ ಮಾಡ್ಕೊಳ್ಳಿಕ್ಕೆ ಬೇಕಷ್ಟು ಅವಕಾಶ ಇದೆ. ಪ್ರತಿ ದಿವಸ ಮೀಡಿಯಾ ಇವೆಂಟ್ ಮಾಡಿದ್ರೆ ಯಾವ ಪಕ್ಷ ಉಳಿಯುತ್ತೆ ಹೇಳಿ? ನಮ್ಮ ಪಕ್ಷ ಕೇಡ್ರ್ ಬೇಸ್ಡ್ ಹೊರತು ಲೀಡ್ರ್ ಬೇಸ್ಡ್ ಅಲ್ಲ. ಹಾಗಾಗಿ ಇವ್ರು ಯಾರೋ ನನ್ನ ಲೀಡ್ರ್, ನನ್ನಿಂದಾನೇ ಪಕ್ಷ ಅನ್ನುವಂಥದ್ದು ತಲೆಯಲ್ಲಿ ಪಿತ್ತವನ್ನು ಬಿಟ್ಟಾಕಿ ಕಾರ್ಯಕರ್ತರಲ್ಲಿ ದುಡಿಯೋರಿದ್ದಾರೆ. ನೀವು ಚುನಾವಣೆ ನಿಂತಾಗ ಬೂತ್ ಕಮಿಟಿ ಇದೆ, ಅವರಿಗೆ ಸಂಕಟ ಆದರೆ ನಿಮ್ಮನ್ನು ಬಿಡೋದಿಲ್ಲ. ಅವರು ನೀವು ಎಷ್ಟೇ ದೊಡ್ಡವರಾಗಿರ್ಬೋದು ಎಳೆದಾಕ್ತಾರೆ. ನನ್ನ ದುಡ್ಡು ನನ್ನ ಇದರಿಂದ ನಾನು ಗೆಲ್ತೀನಿ ಅನ್ನುವಂಥದ್ದು ಬಿ ಜೆ ಪಿಯಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ತಕ್ಷಣ ಇದನ್ನು ನಿಲ್ಲಿಸಬೇಕು ಮತ್ತು ದೊಡ್ಡವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಇಲ್ಲದಿದ್ದರೆ ದೊಡ್ಡವ್ರಿಗೆ ನನ್ನ ವಿನಂತಿ ಇಷ್ಟೇ, ಹೈಕಮಾಂಡಿಗೆ ಯಾರಾದರೂ ದಿನ ಕಿರಿಕಿರಿ ಮಾಡೋರು ನಿಮ್ಮ ಮಾತು ಕೇಳಲ್ಲ ಅಂದರೆ ಕಿತ್ತು ಎಸಿರಿ, ಏನಾಗಲ್ಲ, 2 ವರ್ಷ ಪಕ್ಷ ಹಿಂದಕ್ಕೆ ಹೋಗಲಿ, ಏನೂ ಆಗೋದಿಲ್ಲ. ಇದಿಷ್ಟು ಮಾಜಿ ಗೃಹ ಸಚಿವರು ಹಾಗೆ ಶಾಸಕರಾಗಿರುವಂಥ ಆರ್ಗ ಜ್ಞಾನೇಂದ್ರ ಅವರ ಮಾತು. ಏನೋ ವಿಕಸಿತ ಭಾರತದ ಮುನ್ನುಡಿಗೆ ಈ ಬಜೆಟ್ ಪೂರಕವಾಗಿರುವಂಥದ್ದು. ಜೊತೆಗೆ ಪಕ್ಷದಲ್ಲಿ ಯಾರು ಪಕ್ಷವನ್ನು ಈಗ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಮುಜುಗರಕ್ಕೆ ಈಡು ಮಾಡ್ತಿದ್ದಾರೆ, ಅವ್ರನ್ನ ಕಿತ್ತೇಸಿರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಗೃಹ ಸಚಿವರು ಹಾಗೆ ತೀರ್ಥಹಳ್ಳಿ ಶಾಸಕರಾಗಿರುವಂಥ ಆರ್ಗ ಜ್ಞಾನೇಂದ್ರ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗಿದೆ, ಏನು ಹೇಳ್ತೀರಾ ಸರ್? ಇಲ್ಲ ಸರ್, ಭಾಳ ಜನ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಕಾದಿದ್ದರು ಈ ಬಜೆಟ್ ಏನಾಗ್ತದೆ ಅಂತ. ನನಗಿವತ್ತು ಅತ್ಯಂತ ಸಂತೋಷ ಆಗಿದೆ. ಕೇಂದ್ರದ ಬಜೆಟ್ಟು ಜನಮುಖಿಯಾಗಿರ್ತಕ್ಕಂಥ ಬಜೆಟ್ಟು. ರೈತರಿಗೆ, ಮಧ್ಯಮ ವರ್ಗಕ್ಕೆ ತುಂಬ ದೊಡ್ಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನಾವು 10 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಡ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ವಿ, ನಾವು ಒತ್ತಡನೂ ಹಾಕಿದ್ವಿ. ಬಟ್ ನಮ್ಮ ಬೇಡಿಕೆಗೆ ಅಂತ ಹೆಚ್ಚು 12 ಲಕ್ಷ ರೂಪಾಯಿ ಜೀರೋ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಇವತ್ತು ಘೋಷಣೆ ಮಾಡಿದ್ದಾರೆ. ಎಲ್ಲ ಪ್ರೌಢಶಾಲೆಗಳಿಗೆ, ಬಡವರ ಮಕ್ಕಳು, ಹಳ್ಳಿಗಾಡಿನ ಮಕ್ಕಳು ಓದ್ತಾ ಇರುವಂಥ ಪ್ರೌಢಶಾಲೆಗೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಹೊರಗಡೆ ನೋಡೋರಿಗೆ ಇದೇನಿದು ಅಂತ, ನಮ್ಗೆ ಅರ್ಥ ಆಗುತ್ತೆ ಇದು ಏನು ಅಂತ ಹೇಳಿ. ಟೆಕ್ನಿಕಲ್ ಎಜುಕೇಷನ್ ಇವತ್ತು ಶಿಕ್ಷಣದಲ್ಲಿ ತಾಂತ್ರೀಕರಣ ಏನಾಗ್ತಾ ಇದೆ ಅದಕ್ಕೆ ತುಂಬ ಸಹಾಯಕ ಆಗುತ್ತೆ. ಸ್ಮಾರ್ಟ್ ಕ್ಲಾಸ್ ನಡೆಸಲಿಕ್ಕಾಗಲ್ಲ ಇವತ್ತು ಹಳ್ಳಿಗಳಲ್ಲಿ. ಈ ರೀತಿ ಕೊಟ್ಟರೆ, ಇಂಟರ್ನೆಟ್ ಕನೆಕ್ಷನ್ ಕೊಟ್ಟರೆ ಅವೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಲಿಮಿಟನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸಿದ್ದಾರೆ. ಬದಿ ವ್ಯಾಪಾರಿಗಳಿಗೆ ಹೆಚ್ಚು ಅನುಕೂಲ ಕೊಟ್ಟಿದ್ದಾರೆ. ಕ್ಯಾನ್ಸರ್ ಪೀಡಿತರಿಗೆ ಡೇ ಕೇರ್ ಸೆಂಟರ್ಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ಆದ್ಯತೆ, ಇವತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಬಡವರು, ಸಾಮಾನ್ಯ ಜನರಿಗೆ ಇದು ಮರೀಚಿಕೆ ಆಗಿದೆ. ಟ್ರೀಟ್ಮೆಂಟೇ ಇಲ್ಲೇನೋ ಸತ್ತೋಗ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಈ ಕಡೆ ಗಮನಿಸಿರುವಂಥದ್ದು ಅತ್ಯಂತ ಒಳ್ಳೆಯದಾಗಿದೆ. ಮತ್ತು ಜೀವರಕ್ಷಕ ಔಷಧಿಗಳಿಗೆ ಇದನ್ನು ತೆಗೆದುಹಾಕಿದ್ದಾರೆ, ಸುಂಕವನ್ನು. ಭಾಳ ಒಳ್ಳೆಯದಾಗ್ತದೆ. ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡದೆ ಬಿಹಾರ, ಆಂಧ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಸರ್. ಆರೋಪ ಮಾಡೋರು ಏನು ಕೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪೂರ್ತಿ ಆರೋಪ ಮಾಡೋದು, ಬಾಯಿಗೆ ಬಂದಂಗೆ ಟೀಕೆ ಮಾಡ್ಕೊಳ್ತಾ ಕೇಂದ್ರ ಸರ್ಕಾರವನ್ನು ಓಡಾಡ್ತಾ ಇದೆ. ಇವರು ಹೋಗಿ ಕೂತ್ಕೊಂಡು ಇಂಥದ್ದು ಬೇಕು, ಇಂಥ ಪ್ರಾಜೆಕ್ಟ್ ಬೇಕು, ಹೋಗಿ ಹೇಳಬೇಕಲ್ಲ ಸರ್. ಎಲ್ಲಿ ಹೇಳ್ತಾ ಇದ್ದಾರೆ? ನಿಜವಾಗ್ಲೂ ಕೂಡ ನಷ್ಟ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನ ಕಡೆಯಿಂದ ನಷ್ಟ ಆಗ್ತಾಯಿದೆ. ಈಗ ಆಂಧ್ರದವ್ರು ಕೇಳಿದ್ದಾರೆ, ಬಿಹಾರದವ್ರು ಕೇಳಿದ್ದಾರೆ, ನಮ್ಗೆ ಇಂಥ ತೀರಾ ಅವಶ್ಯಕತೆ ಇದೆ ಕೊಡಿ ಅಂತೇಳಿ ಹೇಳಿ ಕೊಟ್ಟಿದ್ದಾರೆ. ಇವ್ರು ಕೇಳಿಯೂ ಕೂಡ ನಿರಾಕರಿಸಿದ್ರೆ ಹೇಳಬೇಕು. ಇದಲ್ಲ, ನಾವು 4 ಲಕ್ಷ ಕೋಟಿ ಸಂಗ್ರಹ ಮಾಡಿ ಕೊಡ್ತಾ ಇದ್ದೀವಿ, ನಮ್ಗೆ ಅದನ್ನು ಕೊಡೋದಿಲ್ಲ. ಅರೇ ದೇವರೇ, ನಿಮಗೆ ಕೊಟ್ಟಂಥ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಡ್ಲಿಲ್ಲ ನೀವು. ಇನ್ನು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಲ್ಯಾಂಡ್ ಅಕ್ವಿಷನ್ ಮಾಡಿ ನೀವು ಅದನ್ನ ಸ್ಪೀಡಪ್ ಆಗಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇಲ್ಲ. ಬೋಗಸ್ ಬಜೆಟ್ ಅಂತಲೂ ಆರೋಪ ಮಾಡಿದ್ದಾರೆ ಸರ್. ಬೋಗಸ್ಸು ಇವ್ರು ಮಾಡೋ ಬಜೆಟ್, ಕಾಂಗ್ರೆಸ್ನವ್ರು ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಬಜೆಟ್ ಬೋಗಸ್ಸು. 25 ಕೋಟಿ SC STಗೆ ಮೀಸಲಾಗಿಡ್ತೀನಿ ಅಂತೇಳಿ ಹೇಳಿದಂಥವ್ರು ಇವತ್ತು ಪೂರ್ತಿನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ
ಮಾಡಿದ್ರಲ್ಲ, ಇದು ಬೋಗಸ್ ಅಲ್ವಾ? ಇದು ಇವತ್ತು ನಮಗೆ ವಿದ್ಯುತ್ತನ್ನು ಉಚಿತ ಕೊಡ್ತೀನಿ ಅಂತೇಳಿ 3 ಸಾರಿ ವಿದ್ಯುತ್ತನ್ನು ಧಾರಣೆ ಜಾಸ್ತಿ ಮಾಡಿದ್ರಲ್ಲ, ಇದು ಬೋಗಸ್ ಅಲ್ವಾ? ಇದು ಲಿಕ್ಕರ್ ರೇಟ್ ಅಂತೂ 3-4 ಸಾರಿ ಜಾಸ್ತಿ ಆಯಿತು, ಬಿಡಿ ಅದು. ಹೀಗೆ ಇವತ್ತು ವಿದ್ಯುತ್ ಇಲಾಖೆ ನಷ್ಟದಲ್ಲಿದೆ. KSRTC ಬಸ್ಸಿನ ಧಾರಣೆ ಜಾಸ್ತಿ ಮಾಡಿದ್ರು, ಸಾಮಾನ್ಯ ಜನ ಗಂಡಸರು ಓಡಾಡೋ ಪರಿಸ್ಥಿತಿಯಲ್ಲಿಲ್ಲ. ಹೆಣ್ಮಕ್ಳಿಗೆ ಫ್ರೀ, ಅದು ಗಂಡ ಪಕ್ಕಕ್ಕೆ ಕೂತ್ಕೊಂಡು ಅವನ ಹತ್ರ 2 ಪಟ್ಟು ವಸೂಲಿ ಮಾಡಿದ್ರೆ ಇದು ಬೋಗಸ್ ಅಲ್ಲದೆ ಇನ್ನೇನು ಬಜೆಟ್ ಹೇಳಿ? ಇದನ್ನು ಬೋಗಸ್ ಅನ್ಬೇಕು. ಕೇಂದ್ರ ಸರ್ಕಾರ ನುಡಿದಂತೆ ನಡ್ಕೊಂಡಿದೆ. ಸಾಮಾನ್ಯ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಂಡು ಬಜೆಟ್ ಮಾಡಿದೆ. ನಿಮ್ಮ ಅನಿಸಿಕೆ ಏನು ಸರ್ ಈ ಬಜೆಟ್? ಖಂಡಿತ ಸರ್, ನನಗೆ ನನ್ನ ಪಕ್ಷದ ಸರ್ಕಾರ ಅಂತೇಳಿ ಹೇಳಿ ನಾನು ಸ್ತುತಿ ಮಾಡಲಿಕ್ಕೆ ನಾನು ತಯಾರಿಲ್ಲ. ನಾನು ನನ್ನ ಸಾರ್ವಜನಿಕ ಜೀವನದ 50 ವರ್ಷವನ್ನು ಮುಗಿಸ್ತಾ ಇದ್ದೀನಿ. ಇಂಥದ್ರಲ್ಲಿ ನೋಡಿದಾಗ ನನಗೆ ಈ ಬಜೆಟ್ ಸಮಾಧಾನ ಕೊಟ್ಟಿದೆ. ಒಂದು ರಾಜ್ಯದ ಅಭಿವೃದ್ಧಿಗೆ ಬಹಳ ವೇಗವನ್ನು ಇವತ್ತು ಕೊಡಲಿಕ್ಕೆ ಅನೇಕ ಅಂಶಗಳು ಅದರಲ್ಲಿದ್ದಾವೆ. ಹೇಳ್ತಾ ಇದ್ದಾರೆ 2047ರಲ್ಲಿ ನಂಬರ್ 1 ದೇಶ ಮಾಡ್ತೀವಿ, ವಿಕಸಿತ ಭಾರತ್ ಮಾಡ್ತೀನಿ ಅಂತ. ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಡೀತಾ ಇದೆ. ಸದ್ಯದಲ್ಲೇ 3ನೇ ಅತಿ ದೊಡ್ಡ ಆರ್ಥಿಕತೆಯ ರಾಷ್ಟ್ರ ಮಾಡ್ತೀನಿ ಅಂತೇಳಿ ಹೇಳಿ ಘೋಷಣೆ ಮಾಡ್ತಾಯಿದ್ರು. ಬರೀ ಘೋಷಣೆ ಅಲ್ಲ, ಈಗ ಕೊಡ್ತಾ ಇದ್ದಾರೆ. ಮತ್ತು ನಾಗರಿಕರಿಗೆ ಒಂದು ಶುದ್ಧ ಕುಡಿಯೋ ನೀರನ್ನು ಕೊಡ್ತೀನಿ ಅಂತ 19ನೇ ಇಸ್ವಿ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಮೋದಿ ಹೇಳಿದರು. ಇವತ್ತದನ್ನ ಸರಿ ಮಾಡಿದ್ದಾರೆ. JJM ಮತ್ತು ಬಹುಗ್ರಾಮ್ ಕುಡಿಯೋ ನೀರಿನಿಗೆ ಈಗ 28ನೇ ಇಸ್ವಿವರೆಗೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಈಗ 20 ಜನ ಕುಟುಂಬಗಳಿರ್ತಕ್ಕಂಥ ಏರಿಯಾಗಳಿಗೆ JJM ಕನೆಕ್ಷನ್ ಕೊಡ್ತಿದ್ರು. ಈಗ 1 ಕುಟುಂಬ ಇರ್ತಕ್ಕಂಥ ಏರಿಯಾಕ್ಕೂ ಶುದ್ಧ ಕುಡಿಯೋ ನೀರನ್ನ ಕನೆಕ್ಷನ್ ಕೊಡಲಿಕ್ಕೆ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ತುಂಬ ಒಳ್ಳೆಯದು. ಈಗ BJPಯಲ್ಲಿ ಬಣ ಬಡಿದಾಟಗಳು ಜಾಸ್ತಿ ಇದೆ. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿಲ್ವಾ ಸರ್? ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ನಾನು ನಮ್ಮ ಮಿತ್ರರನ್ನು ಕೇಳ್ತಾ ಇದ್ದೀನಿ, ನಿಮಗೆ ಅಸಮಾಧಾನಗಳು ಇರ್ಬೋದು. ಇಷ್ಟೊಂದು ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ದೇಶ ಪಕ್ಷ ಇದು, ಜಗತ್ತಿನಲ್ಲೇ ನಂಬರ್ 1 ನಮ್ಮ ಸದಸ್ಯತ್ವ ಸಂಖ್ಯೆಯಲ್ಲಿ. ಇಂಥ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳಿರೋದು ಸಹಜ. ಪ್ರಜಾತಂತ್ರದಲ್ಲಿ ಕೂತ್ಕೊಂಡು ಮಾತನಾಡಿ ಸಾಲ್ವೇಷನ್ ಮಾಡ್ಕೊಳ್ಳಿಕ್ಕೆ ಬೇಕಷ್ಟು ಅವಕಾಶ ಇದೆ. ಪ್ರತಿ ದಿವಸ ಮೀಡಿಯಾ ಇವೆಂಟ್ ಮಾಡಿದ್ರೆ ಯಾವ ಪಕ್ಷ ಉಳಿಯುತ್ತೆ ಹೇಳಿ? ನಮ್ಮ ಪಕ್ಷ ಕೇಡ್ರ್ ಬೇಸ್ಡೇ ಹೊರತು ಲೀಡ್ರ್ ಬೇಸ್ಡ್ ಅಲ್ಲ. ಹಾಗಾಗಿ ಇವ್ರು ಯಾರೋ ನನ್ನ ಲೀಡ್ರ್, ನನ್ನಿಂದಾನೇ ಪಕ್ಷ ಅನ್ನುವಂಥದ್ದು ತಲೆಯಲ್ಲಿ ಪಿತ್ತವನ್ನು ಬಿಟ್ಟಾಕಿ ಕಾರ್ಯಕರ್ತರಲ್ಲಿ ದುಡಿಯೋರಿದ್ದಾರೆ. ನೀವು ಚುನಾವಣೆ ನಿಂತಾಗ ಬೂತ್ ಕಮಿಟಿ ಇದೆ, ಅವರಿಗೆ ಸಂಕಟ ಆದರೆ ನಿಮ್ಮನ್ನು ಬಿಡೋದಿಲ್ಲ ಅವರು. ನೀವು ಎಷ್ಟೇ ದೊಡ್ಡವರಾಗಿರ್ಬೋದು ಎಳೆದಾಕ್ತಾರೆ. ನನ್ನ ದುಡ್ಡು ನನ್ನ ಇದರಿಂದ ನಾನು ಗೆಲ್ತೀನಿ ಅನ್ನುವಂಥದ್ದು BJPಯಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ತಕ್ಷಣ ಇದನ್ನು ನಿಲ್ಲಿಸಬೇಕು ಮತ್ತು ದೊಡ್ಡವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಇಲ್ಲದಿದ್ದರೆ ದೊಡ್ಡವರಿಗೆ ನನ್ನ ವಿನಂತಿ ಇಷ್ಟೇ, ಹೈಕಮಾಂಡಿಗೆ ಯಾರಾದರೂ ದಿನ ಕಿರಿಕಿರಿ ಮಾಡೋರು ನಿಮ್ಮ ಮಾತು ಕೇಳಲ್ಲ ಅಂದರೆ ಕಿತ್ತು ಎಸಿರಿ, ಏನಾಗಲ್ಲ. 2 ವರ್ಷ ಪಕ್ಷ ಹಿಂದಕ್ಕೆ ಹೋಗಲಿ, ಏನೂ ಆಗೋದಿಲ್ಲ. ಇದಿಷ್ಟು ಮಾಜಿ ಗೃಹ ಸಚಿವರು ಹಾಗೆ ಶಾಸಕರಾಗಿರುವಂಥ ಆರ್ಗ ಜ್ಞಾನೇಂದ್ರ ಅವರ ಮಾತು. ಏನೋ ವಿಕಸಿತ ಭಾರತದ ಮುನ್ನುಡಿಗೆ ಈ ಬಜೆಟ್ ಪೂರಕವಾಗಿರುವಂಥದ್ದು. ಜೊತೆಗೆ ಪಕ್ಷದಲ್ಲಿ ಯಾರು ಪಕ್ಷವನ್ನು ಈಗ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟು ಮುಜುಗರಕ್ಕೆ ಈಡು ಮಾಡ್ತಿದ್ದಾರೆ, ಅವ್ರನ್ನ ಕಿತ್ತೇಸಿರಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.